ಅಸ್ಥಿಪಂಜರದ ಹುಡುಕಾಟದ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿಯಿಂದ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ದಾಖಲೆಯನ್ನ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಯಾವ ದಾಖಲೆ? 1995ರಿಂದ 2014ರವರೆಗಿನ ಯುಡಿಆರ್ ದಾಖಲೆಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಆ ದಾಖಲೆಯನ್ನ ಸಂಗ್ರಹಿಸಿಕೊಂಡಿದ್ದಾರೆ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್. ಇದು ಬಹಳ ಪ್ರಮುಖವಾದಂತಹ ದಾಖಲೆ ಸದ್ಯ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿರೋದು. ಯಾಕಂದ್ರೆ ಆ ಗ್ರಾಮಸ್ಥರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಹಿಂದೆ ಹಲವು ವರ್ಷಗಳ ಹಿಂದೆ ಈ ಜಾಗದಲ್ಲಿ ನೇತ್ರಾವತಿ ನದಿಯಲ್ಲಿ ಬರುವಂತಹ ಈ ಅನಾಥ ಶವಗಳು ಅಥವಾ ಯಾರೋ ಒಬ್ರು ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಳ್ಳೋರು ಅಂಥವರ ಶವಗಳನ್ನ ಇದೇ ಜಾಗದಲ್ಲಿ ಮಣ್ಣು ಮಾಡಲಾಗ್ತಾ ಇತ್ತು. ಅದಕ್ಕೆಲ್ಲದಕ್ಕೂ ಕೂಡ ದಾಖಲೆ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಇರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ದಾಖಲೆ ಇರುತ್ತೆ. ಈ ರೀತಿಯಾದಂತಹ ಯುಡಿಆರ್ ಪ್ರಕರಣಗಳನ್ನ ಅವರು ದಾಖಲು ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಆ ನಂತರ ಮಣ್ಣು ಮಾಡುವಂತಹ ಪ್ರಕ್ರಿಯೆ ಅದು ಗ್ರಾಮ ಪಂಚಾಯಿತಿ ವತಿಯಿಂದ ಆಗ್ತಾ ಇತ್ತು, ಪೊಲೀಸರ ಸೂಚನೆಯ ಮೇರೆಗೆ ಪೋಸ್ಟ್ ಮಾರ್ಟಮ್ ಎಲ್ಲ ಆದಂತಹ ನಂತರದಲ್ಲಿ. ಹಾಗಾಗಿ ಸದ್ಯಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1995ರಿಂದ 2014ರವರೆಗೆ ಎಷ್ಟು ಯುಡಿಆರ್ ಪ್ರಕರಣಗಳು ದಾಖಲಾಗಿವೆ, ಗ್ರಾಮ ಪಂಚಾಯಿತಿಯಿಂದ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಆ ಶವಗಳನ್ನ ಅನಾಥ ಶವಗಳನ್ನ ಮಣ್ಣು ಮಾಡಲಾಗಿದೆ, ಎಷ್ಟು ಜನರ ಸಂಸ್ಕಾರ ಮಾಡಲಾಗಿದೆ, ಎಲ್ಲ ಮಾಹಿತಿಯನ್ನ ದಾಖಲೆಯನ್ನ ಡಾಕ್ಯುಮೆಂಟ್ ಅನ್ನ ಪಡೆಯುವಂತಹ ಕೆಲಸವನ್ನ ಸದ್ಯ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಎಸ್ಐಟಿಯ ಇನ್ಸ್ಪೆಕ್ಟರ್ ಮಂಜುನಾಥ್ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.